ಮಮ್ಮಿ ಮಮ್ಮಿ ನಾನು ನಿಮ್ಗೇನೋ ಕೇಳಲಾ? ಏನ್ ಹೇಳ್ತೀನಿ? ಈಗ ನನ್ನ ಫ್ರೆಂಡು ಕೂರ್ಗ್ ಹೋಗಿದ್ಲು ಮಮ್ಮಿ. ಅವಳಲ್ಲಿ ಫೋಟೋಸ್ ಎಲ್ಲ ತಗೊಳ್ಳು ಮಮ್ಮಿ. ಫೋಟೋಸ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ವಾಟರ್ ಫಾಲ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಹೋಗೋಣ ಮಮ್ಮಿ ಕೂರ್ಗುಗೆ? ಈಗ ಸದ್ಯಕ್ಕೆ ಬೇಡ ಚಿನಿ, ಮುಂದೆ ಯಾವಾಗ್ಲಾದ್ರೂ ಹೋಗೋಣ. ಸಮ್ಮರ್ ಹಾಲಿಡೇಸ್ಗೆ ಟ್ರಿಪ್ ಕರ್ಕೊಂಡು ಹೋಗಿ ಅಂತ ಕೇಳಿದಾಗ ನೀವಂದ್ರಿ ಬರೀ ಬಿಸಿಲೇ ಇರುತ್ತೆ, ನೀರೇ ಇರಲ್ಲ ಅಲ್ಲಿ ಅಂತ. ರೇನಿ ಸೀಸನ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರಿ. ಇವಾಗ ರೇನಿ ಸೀಸನ್ ಬಂದು ಕೇಳ್ತಿದ್ರೆ ನೀವ್ ಅಂತ ಇದೀರಾ ಇವಾಗ ಆಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಏನ್ ಮಮ್ಮಿ ನೀವು ನನ್ಗೆ ಬರೀ ಹಿಂಗೆ ಮಾಡ್ತೀರಾ, ನಂಗೆಲ್ಲೂ ಕರ್ಕೊಂಡು ಹೋಗಲ್ಲ ನೀವು. ಸರಿ ಚಿನಿ, ನೀನ್ ಬೇಜಾರಾಗ್ಬೇಡ, ಅಪ್ಪನ ಹತ್ರ ಮಾತಾಡಿ ನಿಂಗೆ ಹೇಳ್ತೀನಿ. ನೀವ್ ಯಾವಾಗ್ಲೂ ಹಿಂಗೆ ಅಂತೀರಾ ಮಮ್ಮಿ, ನಂಗೆ ಗೊತ್ತು, ನಾನು ಎಲ್ಲೂ ಹೋಗಲ್ಲ ಬಿಡಿ. ಪಾಪ ಮಕ್ಕಳು ಎಲ್ಲೂ ಕರ್ಕೊಂಡೋಗಿಲ್ಲ, ಎಲ್ಲೂ ಕರ್ಕೊಂಡು ಬಂದಿಲ್ಲ. ನಾವಂತೂ ಜೀವನ ಪೂರ್ತಿ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದೇ ಆಗೋಯ್ತು. ನಮ್ಮನ್ನು ಕೇಳ್ದಿರ ಅವ್ರು ಇನ್ಯಾರನ್ನು ಕೇಳ್ತಾರೆ? ಈಗ ಕೂರ್ಗೋಗಿ ಹೋಗ್ಬಿಟ್ಟು ಬರ್ತೀವಂದ್ರೆ ಖರ್ಚು ಎಷ್ಟಾಗ್ಬೋದು? ಸರಿ ಕಾರಲ್ಲಿ ಹೋಗ್ಬಿಟ್ಟು ಬರ್ತೀವಂದ್ರು ನನ್ನ ತಂಗಿ ಹತ್ರ ಕಾರ್ ಇಸ್ಕೊಂಡೋದ್ರು ಅದಕ್ಕೆ ಪೆಟ್ರೋಲು, ರೂಮು, ಅಲ್ಲಿ ಊಟ ಒಂದು 15ರಿಂದ 20 ಸಾವಿರ ತನಕ ಆಗುತ್ತೆ. ತಿರ್ಗಮ್ಮ ಈ ಕಡೆ. ಚಿನಿ, ಯಾಕೆ ಚಿನಿ ಬೇಜಾರು ಮಾಡ್ಕೊಂಡಿದ್ಯಾ? ಆಯಿತು, ಈ ಶನಿವಾರ ಭಾನುವಾರ ನಾನು ನಿನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ. ನಾನು, ನೀನು, ಅಕ್ಕ, ಅಪ್ಪ ಎಲ್ಲರೂ ಕೂಡ ಟ್ರಿಪ್ಗೆ ಹೋಗೋಣ. ಈಗ ಬೇಜಾರು ಮಾಡ್ಕೋಬೇಡ.